ನಮಸ್ಕಾರ, ವೆಲ್ಕಮ್ ಟು ಆಶರಾ. ಸೊ ಇಂದಿನ ವಿಡಿಯೋದಲ್ಲಿ ಊರವರೆಗೂ ಬಂದಿರುವಂಥ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವತ್ತು ಊರು ಒಳಗಡೆ ಹಬ್ಬನೆಲ್ಲ ಹೇಗೆ ಆಚರಿಸ್ತೀವಿ ಅನ್ನೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಊರು ಒಳಗಡೆ ಬರ್ತಾ ಇದ್ದೀವಿ. ಸುಮಾರು ದೂರ, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಹಾಗೆ ಮಧ್ಯದಲ್ಲಿ ಸಿಗೋ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಹಾಗೆ ಅಕ್ಕಪಕ್ಕ ಎಲ್ಲ ಹೊಲಗಳೆಲ್ಲ ಖಾಲಿ ಇದೆ. ಆದರೂ ಎಷ್ಟು ಪ್ರಶಾಂತವಾಗಿದೆ, ಗಾಳಿ ತಣ್ಣಗೆ ಬೀಸ್ತಾ ಇದೆ. ಮಳೆ ಅಂತೂ ಇನ್ನೇನು ಬಂದೇ ಬಿಡುತ್ತೇನೋ ಅನ್ನೋ ಹಾಕಿದೆ ವೆದರು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನು ಮಳೆಗಾಲದಲ್ಲಿ ಅಥವಾ ಇನ್ಮೇಲೆ ಜೂನ್ ಜುಲೈ ಆ ಥರ ಬಂದರೆ ಅವಾಗ ತಾನೇ ಹೊಲ ಎಲ್ಲ ಬಿತ್ತಕ್ಕೆ ಶುರು ಮಾಡ್ತಾರೆ. ಸೊ ಮಳೆಗಾಲದಲ್ಲಿ ಫಸಲೆಲ್ಲ ಬಂದಿರುತ್ತಲ್ಲ, ಅವಾಗ ನೋಡೋಕ್ಕೆ ತುಂಬ ಗ್ರೀನರಿ ಆಗಿ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಹಚ್ತಾರೆ. ಎಂಟ್ರಿ ಕೊಟ್ಟಾಯಿತು ನೋಡಿ, ದೇವಸ್ಥಾನ ಬಂದಾಯಿತು. ಇಲ್ಲಿ ಕೆಂಡ ಹಾಕ್ತಾರೆ. ಸೊ ಆಗಲೇ ಕಟ್ಟಿಗೆಗಳೆಲ್ಲ ಹಾಕಿಟ್ಟಿದ್ದಾರೆ, ಮರಗಳನ್ನೆಲ್ಲ ಕಟ್ ಮಾಡಿ ಬೆಂಕಿ ಹಚ್ತಾರೆ ಇನ್ನೇನು ಸಾಯಂಕಾಲದ ಮೇಲೆ. ಮನೆಗೂ ಸೀರಿಯಲ್ ಸೆಟ್ಗಳು, ಪೆಂಡಲ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ನಾಳೆ ಅಂತೂ ಭರ್ಜರಿ ಬಾಡೂಟ. ಸೊ ಅದಕ್ಕೋಸ್ಕರ ಊರೊಳಗೆ ಬರ್ತಾ ಇದ್ದಂಗೆ ಹಸು, ಕರುಗಳು, ಮೇಕೆಗಳು ಈ ರೀತಿ ಎಲ್ಲನೂ ಒಂದೇ ಕಡೆ ನೋಡ್ಬೋದು. ಫುಲ್ ಗ್ರೀನರಿ ಆಗಿರುತ್ತೆ, ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಮನೆ ಮುಂದೆ ಪೆಂಡಲ್ಗಳು ಹಾಕ್ಬಿಟ್ಟಿದ್ದಾರೆ. ನಾಳೆ ಎಲ್ಲ ಜೋರು. ಮಳೆ ಬರದೇ ಇದ್ದರೆ ಪಾಪ ಸಾಕು. ಸೊ ಮನೆಗೆ ಬಂದಾಯಿತು. ಎಲ್ಲರೂ ಹೂ ಕಟ್ತಾ ಇದ್ದಾರೆ, ಆಂಟಿ, ಅಮ್ಮ, ಅತ್ತೆ ಎಲ್ಲರೂ. ನಾವಿಲ್ಲಿ ಆರತಿಗೆ ಹೂವನ್ನೆಲ್ಲ ಕಟ್ಟಿ ರೆಡಿ ಮಾಡೋಣ ಅಂತ ಇಲ್ಲಿ ಆರತಿಗೆಲ್ಲ ಹೂವು ಕಟ್ತಾ ಇದ್ದೀವಿ. ಎಲ್ಲರೂ ಆರತಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಕಟ್ಟಕ್ಕೆ ಕುತ್ಕೊಂಡಿದ್ದೀವಿ. ಅಕ್ಕ ತಂಗಿದಿರು ಅದೆಲ್ಲ ಕಟ್ಟಿ ಮುಗಿಸೋಷ್ಟರಲ್ಲಿ ಸಂಜೆ ಆಯಿತು. ಯಾರಮ್ಮ ಹುಡುಗರ ಮೇಲೆ ಅವರು ತರಿಸ್ಬೇಕಮ್ಮ ತರಿಸ್ಲಾ ಮೈತ್ರಿ ಅಲ್ಲಿ ಹೋಗೋಣ. ಫೈನಲಿ ನಮ್ಮ ಆರತಿ ಈ ರೀತಿ ರೆಡಿಯಾಗಿದೆ. ಸೊ ಊರಲ್ಲಂತೂ ಕಾಂಪಿಟೇಷನ್ ಮೇಲೆ ಆರತಿಗಳನ್ನ ರೆಡಿ ಮಾಡ್ತಾರೆ. ನಮ್ಮದು ಪುಟ್ಟದಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ತುಂಬಾ ಕ್ಯೂಟಾಗಿ ಆರತಿ ರೆಡಿ ಆಯಿತು. ನಮ್ಮ ಆರತಿ ಅಲಂಕಾರ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಸಂಜೆ ಆಗ್ತಾ ಇದ್ದಂಗೆ ದೇವ್ರನ್ನೆಲ್ಲ ಕರ್ಕೊಂಡ್ಬರೋಕ್ಕೆ ಶುರು ಮಾಡೋದು.
ಸೊ ಕಟ್ಟಿಗೆಗಳೆಲ್ಲ ಕೆಂಡಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಸೊ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಅಂದರೂ ಕೂಡ ಹೆಂಗೆ ಉರಿತಿದೆ ಅಂತ ಕಟ್ಟಿಗೆಗಳು. ಸಖತ್ ಜೋರಾಗಿ ಮಳೆ ಬರ್ತಾನೆ ಇತ್ತು. ನೋಡಿ ಆರತಿ ಹೊತ್ಕೊಂಡ್ಬಂದಿರೋರೆಲ್ಲ ಒಂದು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಹಾಕಿ ಒಬ್ಬೊಬ್ಬರು ಸ್ವಲ್ಪ ಜನ ದೇವಸ್ಥಾನದಲ್ಲಿ, ಸ್ವಲ್ಪ ಜನ ಮನೆ ಕೆಳಗಡೆ ಬೇರೆ ಅನ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಯಾರೋ ಪೆಂಡಲ್ ಹಾಕ್ಸಿದ್ರು. ಸೊ ಅಲ್ಲಿ ಮಳೆ ಎಲ್ಲ ಅಷ್ಟೇ, ಅದಕ್ಕೆ ಎಲ್ಲರೂ ಅಲ್ಲಿ ಬಂದು ಸೇರ್ಕೊಂಡು ಕೂತ್ಕೊಂಡಿದ್ವಿ ಮಳೆ ನಿಲ್ಲೋವರೆಗೂ. ಹಣ್ಣು ಈ ಥರ ಇದೆಯಾ, ಈ ಥರ ಇದೆಯಾ ಹೇಳಿ ಅಂತ ಹೇಳಿ. 6 ತಿಂಗಳಾದಮೇಲೆ ಆಲ್ರೆಡಿ ಕೆಂಡ ಎಲ್ಲ ಆಗಿದೆ. ದೇವ್ರನ್ನ ಕಟ್ಕೊಂಡ್ಬಂದು ಆರತಿನೆಲ್ಲ ಓಡಿಸ್ತಾರೆ. ಸೊ ದೇವ್ರ ಮುಂದೆ ಬಂತು, ಆ ಕೆಂಡನೆಲ್ಲ ತುಳ್ಕೊಂಡು, ಸೊ ದೇವ್ರ ಆ ತಾಯಿ ಮಾರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ದೇವ್ರ ದರ್ಶನನೂ ಮಾಡ್ಕೊಂಡ್ವಿ. ಸೊ ದೇವರು ಒಳಗಡೆ ಹೋಗಿ ಕೂರಿಸಿದ್ರು ದೇವ್ರನ್ನ. ಆಮೇಲೆ ಆರತಿಗಳೆಲ್ಲ ಒಂದೊಂದೇ ಬಂದು ದೇವ್ರಿಗೆ ಆರತಿ ಬೆಳಗಿ ಮನೆಗೆ ಸೇರೋಷ್ಟರಲ್ಲಿ ಬೆಳಗಿನ ಜಾವ 4:45 ಗಂಟೆ ಆಗೇ ಹೋಗಿತ್ತು. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಊರನ್ನೆಲ್ಲ ಸುತ್ತಾಡ್ಕೊ ಬರೋಣ ಅಂತ ಹೋಗಿದ್ವಿ. ಹಾಗೆ ಸ್ವಲ್ಪ ಓಡಾಡ್ಕೊತಾ ಹಿತ್ಲ ಕಡೆ ಬಂದ್ವಿ. ಹಸುನೆಲ್ಲ ಕಟ್ಟಾಕಿರ್ತಾರೆ ನೋಡೋಣ ಅಂತ, ಆದರೆ ಹಸುಗಳಿರಲಿಲ್ಲ, ಎಲ್ಲ ಮೇಯೋಕ್ಕೆ ಕಳಿಸಿದ್ರು. ಸೊ ಹಾಗೆ ಬರ್ತಾ ಒಂದು ಸ್ವಲ್ಪ ಹುಣಸೆ ಚಿಗುರನ್ನ ಕಿತ್ಕೊಂಡ್ಬಂದ್ವಿ. ಈಗ ಬೇಸಿಗೆ ಅಲ್ವಾ, ಎಲ್ಲ ಕಡೆ ಚಿಗುರು ಚೆನ್ನಾಗಿರುತ್ತೆ, ಹುಣಸೆ ಚಿಗುರು ಟೇಸ್ಟು. ಸೊ ಸ್ವಲ್ಪ ಸಾಂಬಾರೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಿತ್ಕೊಂಡ್ಬಂದ್ವಿ. ಕಿತ್ಕೊಂಬರೋಷ್ಟರಲ್ಲಿ ನೆಂಟರಷ್ಟೆಲ್ಲ ಬಂದಿದ್ದರು. ಸೊ ಅವ್ರನ್ನೆಲ್ಲ ಜೊತೆ ಕೂತ್ಕೊಂಡು ಮಾತುಕತೆ ಆಡಿಕೊಂಡು ಊಟ ಮಾಡಿಕೊಂಡು ನಮ್ಮ ಮನೆಗೆ ವಾಪಸ್ ಬರಬೇಕಿತ್ತಲ್ಲ, ಅದಕ್ಕೋಸ್ಕರ ಊಟ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಹಳ್ಳಿ ಸ್ಟೈಲ್ ಊಟ ಅಂದರೆ ಗೊತ್ತಲ್ಲ, ಬಿಸಿ ಬಿಸಿ ರಾಗಿ ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಫ್ರೈ, ರೋಟಿ ಗೊಜ್ಜು, ಅನ್ನ, ರಸಮ್, ಮೊಟ್ಟೆ, ಒಂದು ಸ್ವೀಟು, ಇದಿಷ್ಟು ಇತ್ತು ಊಟದಲ್ಲಿ. ಸೊ ಊಟನೂ ಮುಗೀತು, ಎಲ್ಲರಿಗೂ ಬಾಯ್ ಹೇಳಿ ನಮ್ಮ ಮನೆಗೆ ವಾಪಸ್ ಬಂದ್ವಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.